ಹೇಳಿದ್ರು. ಇನ್ನೊಂದ್ಸತಿ ಆ ಮಾತು ಹೇಳಿದ್ರೆ ನೀವು ಇಲ್ಲಿ ನಾಳೆಯಿಂದಾನೇ ಇರಲ್ಲ. ಸರಿ ಮ್ಯಾಮ್. ಇವಾಗ ನೀವೇನಾದ್ರೂ ಆ ಮಾತೇನಾದ್ರು ಹೇಳಿದ್ರೆ ಕೌನ್ಸಿಲರ್ ಏರಿರೋ ಜಾಗ ಬಿಟ್ಟು ಬೇರೆ ಹತ್ರ ಮಾಡಲ್ಲ ಅನ್ನೋ ಮಾತು ಹೇಳಿದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. எல்ல கொண்டாந்து இங்கேயே கொட்டிடுறாங்கன்னா அது வண்டியில போட மாட்டேன்றாங்க. யாரு? பப்ளிக். எப்படி நாங்க 2 பேரு தான் நாங்க இல்ல எப்படி இப்போ சால்வ் பண்றது? சரி பண்ணி கொடுத்துருங்க மேடம். எனக்கு தண்ணியே போறது இல்லைங்க, வீட்டு உள்ள வருதுங்க. இது பண்ணி கொடுத்துட்டீங்கன்னா எங்களுக்கு போதுங்க. தண்ணி போறது மூடுங்க. இதா தண்ணி போறது ಅಲ್ಲಿಂದ ನೀರು ಬಂದು ಇಲ್ಲಿ ಸ್ಟಾಗ್ನೇಟ್ ಆಗುತ್ತೆ ಅಂತ ಇಲ್ಲಿ ಕಲ್ವರ್ಟ್ ಮಾಡಿ ಮಳೆ ಎಲ್ಲ ಬಂದಾಗ ಅಲ್ಲಿ ನೀರು ಹೌದು ಸರ್, ಕಲ್ವರ್ಟ್ ಮಾಡಿಸಿ ಲೀಡ್ ಆಫ್ ಟ್ರೈನ್ ಮಾಡಿಸಿ ಸರಿ ಸರ್. ಇಲ್ಲಿ ಯೂರಿಯನ್ ಸರ್, ಅಲ್ಲಿಂದ ಯೂರಿಯನ್ನೇ ಬರೋದು ಸರ್. ಕೌನ್ಸಿಲರ್ಗೆ ಹೇಳಿ ತುಂಬ ಆಯಿತು, ಮನೆ ಹತ್ರ ಎಲ್ಲ ಹೋಗಿ ಹೇಳಿದ್ದೀನಿ ಮೇಡಮ್. ಮನೆ ಇರೋ ಹತ್ರ ಹಾಕ್ಬೇಕಾ, ಮನೆ ಇಲ್ಲದೆ ಇರೋ ಹತ್ರ ಹಾಕ್ಬೇಕಾ? ಈಗ ಏನಾಗಿದೆ ಮೇಡಮ್, ಎಲ್ಲ CCM ಸರ್ವೆ ಮುಗಿತಾನಪ್ಪ, ಇನ್ನೂ ಇಲ್ಲ. ಲೈಟ್ಸ್ ಅವ್ರನ್ನು ಕರ್ಕೊಂಡು ಬರ್ಬೇಕು ಜೊತೆಯಲ್ಲಿ. ಪಬ್ಲಿಕ್ ಲೈಟ್ ಇಲ್ಲ ಅಂದ್ರೆ ಒಂದೊಂದು ವಾರ್ಡಿಗೆ ನಾವು 500 ಮೇಲೆ ಲೈಟ್ಸ್ ಕೊಟ್ರೆ, ಮನೆ ಹತ್ರ ಲೈಟ್ ಇಲ್ಲ ಅಂದ್ರೆ ಅವ್ರನ್ನ ಕೇಳ್ಬೇಕಲ್ವಾ, ಯಾವ ಜಾಗದಲ್ಲಿ ಹಾಕಿದೀವಿ? ಓನ್ ಹಾಕಿದ್ವಿ ಮೇಡಮ್ ನಾವು. ನೀವೇ ಓನ್ ಓನೇ ಹಾಕಿದ್ದೀವಿ ಮೇಡಮ್. ಓನೇ ಹಾಕಿದ್ದೀವಿ, ಇದೆಲ್ಲ ನಾವು ಓನ್ ಹಾಕಿದ್ದೀವಿ ಮೇಡಮ್. ಫೋನ್ ಮಾಡಪ್ಪ, ಅವನು ಜೊತೆಯಲ್ಲಿ ಇಟ್ಕೋಬೇಕು. ಅವನು ಜೊತೆಯಲ್ಲಿ ಇಟ್ಕೋಬೇಕು. ಎಂತ ಜಾಗ ಕವರ್ ಮಾಡಿದ್ರೆ ಸರಸ್ವತಿ, ನೀವು ನಿಜವಾಗ್ಲೂ ಓಡಾಡಿದ್ರೆ ಇನ್ನೊಂದ್ಸತಿ ಆ ಮಾತು ಹೇಳಿದ್ರೆ ನೀವು ಇಲ್ಲಿ ನಾಳೆಯಿಂದಾನೇ ಇರಲ್ಲ. ಸರಿ ಮ್ಯಾಮ್. ಇವಾಗ ನೀವೇನಾದ್ರೂ ಆ ಮಾತೇನಾದ್ರು ಹೇಳಿದ್ರೆ ಕೌನ್ಸಿಲರ್ ಏರಿರೋ ಜಾಗ ಬಿಟ್ಟು ಬೇರೆ ಹತ್ರ ಮಾಡಲ್ಲ ಅನ್ನೋ ಮಾತು ಹೇಳಿದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಕೌನ್ಸಿಲರ್ ಹೇಳಿರೋ ಜಾಗ ಮಾತ್ರ ಕ್ಲೀನ್ ಮಾಡ್ತೀನಿ, ಮಿಕ್ಕಿದ ಜಾಗ ನಾನು ಮಾಡಲ್ಲ ಅನ್ನೋದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಯಾರಾದ್ರೂ ಹೆಲ್ತ್ ಇನ್ಸ್ಪೆಕ್ಟ್ರು, ನೆಕ್ಸ್ಟ್ ಡೇ ಅವರು ಆಫೀಸಲ್ಲಿ ಕಾಣಿಸ್ಕೊಳ್ಳಿ. ಇಸ್ ಆಲ್ ಯುವರ್ ಡ್ಯೂಟಿ. ಓಕೆ ಮ್ಯಾಮ್, ಮಾಡ್ತೀನಿ. ಇದೆಲ್ಲ ನಿಮ್ ಡ್ಯೂಟಿ, ಸೇರಿಸ್ಕೊಳ್ಳೋಂಗಿಲ್ಲ ನೀವು. அது விட்டு வேற என்ன ப்ராப்ளம் இருக்குது? வேற இந்த காவா டேம் தண்ணியெல்லாம் க்ளீன் பண்ணுறதுல இப்போ இருக்கிற இது காவா க்ளீன் பண்ணுறது இல்லை, அது க்ளீன் பண்ணணும். நான் ஆல்ரெடி அம்பிகாவுக்கு சொல்லியிருந்தோம். மாதிரி பண்ணங்க அது க்ளீனாக ஒன்று பண்ணி கொடுத்தீங்கன்னா ಕ್ಲೀನಿಂಗ್. ಲೈಟ್ ಪ್ರಾಬ್ಲಮ್ ಇಲ್ಲ, ಇದು போயிட்டு தண்ணி ಪ್ರಾಬ್ಲಮ್ ಇಲ್ಲ, அதெல்லாம் எதுவும் இல்லை. தண்ணி ಪ್ರಾಬ್ಲಮ್ ಇಲ್ಲ, ಕುಪ್ಪ வண்டி வருது, லைட்டு இருக்குது, ಕಾವಾ ಯಾರಿಗೂ ಬಾಂಡೆಡ್ ಲೇಬರ್ಸ್ ಅಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸ್ ಥರ ಅವ್ರ ಬಿಹೇವಿಯರ್ಸ್ ಇರಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಟ್ರಾನ್ಸ್ಫರ್ಗೆ ಒಂದು ಫೆನ್ಸಿಂಗ್ ಬೇಕು ಮೇಡಮ್, ಯಾಕಂದರೆ 2-3 ಹಸು ಆಲ್ರೆಡಿ ಕರೆಂಟ್ ಅಲ್ಲೇ ಹೊಡೆದು ಮೈನ್ ಲೈನ್ ಆಫ್ ಮಾಡಿ ಕಂಪ್ಲೇಂಟ್ ಬೇಕು. எவ்ரி டே எவ்வளோ தண்ணி இங்கே யூஸ் பண்ணுறாங்க? 2 லோடு அடிக்கிறோம் மேடம். 2 லோடு 2 லோடு இது இல்லை, அது எவ்வளோ கெப்பாசிட்டி இருக்குது? 1000 லிட்டர்ஸ். 1000 லிட்டர்ஸ் இங்கே இது 3000 ಅದು 3000 ಲೀಟರ್. 1000 ಲೀಟರ್ ಇದು 3 ಸಲ 3000 ಲೀಟರ್ ಸೇಲ್ಸ್ ಆಗುತ್ತೆ. ஒரு நாள் மேடம், ஒரு நாளைக்கு இங்கே சேல்ஸ் ஆகுது. 3000 லீட்டர் சேல்ஸ் ஆகுது இந்த ஏரியா. ஃபுல் மேடம், கீழேருந்து மேலே வரைக்கும் ஒரு நாளுக்கு 2 லோடு அடிக்கிறோம் மேடம். ಅದೇ ஒரு ನಾಲ್ಕು 3000 ಲೀಟರ್ಸ್ ಯೂಸ್ ಆಗುತ್ತೆ. ಮನೆಯಲ್ಲಿ ಸುಮಾರು 1000 ಲೀಟರ್ ಕುಡಿಯೋ ನೀರು ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ನೀವು ಕಮಿಷನರು ಬಂದು ಜಾಗ ನಗರಸಭೆದಾಗಬೇಕು. ಏರಿಯಾ ಸೆಲೆಕ್ಟ್ ಮಾಡಿದಾಗ ಪಬ್ಲಿಕ್ ಇಂಥ ಜಾಗಕ್ಕೆ ಹಾಕಿ ಅಂತ ಯಾರು ಹೇಳ್ತಾರೆ, ಈ ಜಾಗ ಕನ್ವೀನಿಯೆಂಟ್ ಆಗುತ್ತೆ, ನಮ್ಗೆ ಇದು ಕನ್ವೀನಿಯೆಂಟ್ ಆಗುತ್ತೆ ಅಂದರೆ ಆ ಜಾಗದಲ್ಲೇ ಹಾಕ್ಬೇಕು. ನಾನು ಹೇಳಿದ್ದೀನಿ, ನಮ್ಮ ಕಮಿಷನರ್ ಹೇಳಿದ್ದಾರೆ, ಕೌನ್ಸಿಲರ್ ಹೇಳಿದ್ದಾರೆ. ಅಲ್ಲ, ಇದು ಕೆಲವೊಂದು ಲೈಟ್ ಆಗಲಿ ರೋಡ್ ಆಗಲಿ ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡುವಾಗ ಅಲ್ಲಿ ಪಾರ್ಶಾಲಿಟಿ ಮಾಡಬೇಡಿ. ಏನ ಕರೆಕ್ಟಾ? ಇಲ್ಲಿ ಅನ್ನೋ ಭಯ ನೀವು ಕೊಡಬೇಕು, ಪಬ್ಲಿಕ್ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ್ರೆ ಮುನ್ಸಿಪಾಲ್ಟಿ ಕಮಿಷನರು ಪ್ರೆಸಿಡೆಂಟ್ ಇದ್ದಾರೆ, ಈಗ ಕೌನ್ಸಿಲರ್ ಇದ್ದಾರೆ, ಅವ್ರ ಡ್ಯೂಟಿ. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಕುಪ್ಪ ಬಂಡಿ ಬಂದಿಲ್ಲ ಅಂದರೆ, ಆಮೇಲೆ ಲೈಟ್ಸ್ ಕೊಟ್ಟಿಲ್ಲ ಅಂದರೆ, ರೋಡ್ ಮಾಡಿಲ್ಲ ಅಂದರೆ ಅವ್ರನ್ನ ನಾನು ಕರೆದು ಬೈಬೋದು. ಲೈಟ್ಸ್ ಒಂದು ಬಂದಿಲ್ಲ ಅಂದರೆ ಅವ್ರನ್ನ ನಾನು ಬೈಬೋದು. ನಿಮಗೆ ಇಲ್ಲಿ ಸೇಫ್ಟಿ ಮೆಜರ್ಸ್ ಏನು ಮಾಡಬೇಕು, ನೀವು ಪಬ್ಲಿಕ್ ಒಂದು ಅಸೋಸಿಯೇಷನ್ ಆಗಿ ನಿಮ್ಮಲ್ಲಿ ಯಾವ ಸ್ಟೇಂಜಸ್ಸು ಬರದೇ ಇರೋಂಗೆ ನೀವು ಎಜುಕೇಟ್ ಮಾಡೋದು ಕಲ್ತ್ಕೋಬೇಕು.
ಯಾವುದೋ ಒಂದು ಜಾಗ ಇದೆ ಅಲ್ಲಿ ಪ್ರೈವಸಿ ಇದೆ ಅಂತಂದರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ಕೊಡ್ದು. ಬಿಕಾಸ್ ಯು ಆರ್ ಸ್ಟೇಯಿಂಗ್, ನೀವು ಅಲ್ಲಿನ ರೆಸಿಡೆಂಟ್ಸು. ಬಿಡ್ಕೊಡ್ದು, ಅಲೋ ಮಾಡಿಕೊಡ್ದು. ಒಂದ್ಸತಿಗೆ ಎಲ್ಲ ಕಲೆಕ್ಟಿವ್ ಆಗಿ ಬಂದು ನಿಂತ್ಕೋಬೇಕು, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು. ಆ ಥರ ಹೆಲ್ದಿ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡಬೇಕು. ಇನ್ನು ಇದು ಕಟ್ ಮಾಡಿ ಇದು CSO ಪನಸಂಬಲ್ ಅಂತ ಇದ್ರು ಮೇಡಮ್. ನಾನೇ BJP ಲೆಟರ್ ಕೊಟ್ಟು 2 ಮಾರ ತೆಗೆಸಿದೆ. ಅದು ತೆಗಿಸ್ಬಿಡಿ ಹಾಗಾದ್ರೆ. ಇದನ್ನ ಅದಕ್ಕೆ ಟಚ್ BJP ನಲ್ಲಿ ರೆಸಿಡೆನ್ಷಿಯಲ್ ಲೆಟರ್ ಕೊಟ್ಟಿದ್ದೀನಿ ಮೇಡಮ್. ಬರ್ತೀನಿ ಅಂತ ಹೇಳಿ ಟೆಂಡರ್ ಇಲ್ಲಿ ತಗೊಂಡಿದ್ದೆ. ಹಂಗೆ ಸ್ಟಾಪ್ ಮಾಡೋದು. இது மைன்ஸ் வீடு அம்மா. ஆமாங்க மேடம், மைன்ஸ் வீடு. தண்ணி ப்ராப்ளம் இல்லையா? தண்ணி ப்ராப்ளம் இருக்குதுங்க, சடனான ப்ராப்ளம் ஆயிடுங்க. இப்போதைக்கு பரவாயில்ல, ஓகேங்க. இங்க குடிக்கிற தண்ணிக்கு ஒரு ஸ்பெஷலிஸ்ட் பண்ண நல்லா இருக்குங்க மேடம். அதனால தான் வந்திருக்குது. உங்களுக்கு இங்கேயே வேற இடத்துல ரொம்ப ப்ராப்ளம், ரொம்ப தூரம் போறோங்க. இல்ல இந்த ஏரியாக்கு 2 இடத்துல பண்ணிருக்கிறோம். ஒரு பிளேஸ் நீங்க கரெக்டா செலக்ட் பண்ணிருந்தா நீங்க எல்லாம் பேசி அந்த இடத்துல நாங்க குடிக்கிற தண்ணி, இந்த வார்டுக்கு 2 பிளேஸ்ல நாங்க குடிக்கிற தண்ணி இன்ஸ்டால்மெண்ட் பண்ணுறோம். அதனால விசிட்காகி ஒரு மாசம் 2 மாசம் விட்டு வந்திருக்கு. அப்புறமா ஹாஸ்பிட்டல் சலுகையே இல்லம்மா, சர்வீசஸ் இல்லையா? அது பாத்திமா டாக்டர் ஒட்டு இருக்கிறாங்க, கண் டாக்டர் இருக்கிறாங்க. எமர்ஜென்சி போனாக்கா கோலாருக்கு போங்க, குப்பம் போங்கனாக்கா நாங்க இல்லாத பட்டுங்க என்ன பண்றதுமா? அம்மா ஒரு நீங்க 10 நாளுக்காக வெயிட் பண்ணுங்க. எங்க மருமக திடீர்னு லோ பிபி சுகர் ஆயிட்டு பேச்சு மூச்சு இல்லாத கான்சியஸனே இல்லாத ஆயிடுச்சு. அன்கான்ஷியஸ் ஆயிடுச்சு. கண்ணே திறக்கல, வர அங்க கொர்ருன்னு சவுல தூக்கின்னு ஓடணும். தூக்கின்னு போய் அங்க போனா அவரம் குளுக்கோஸ் போட்டு கோலா இருப்பாங்க. இப்ப சஞ்சய் காந்தி ஹாஸ்பிட்டல் அட்மிட் பண்ணிட்டு 10 நாளா எப்படிமா நாங்க இல்லாத பார்த்தோம்னா இந்த கார்டு மாத்தணும் அந்த கார்டு மாத்தணும் 300-400 கேக்குறாங்க. ஒரு இடத்துலயும் 300 ரூபாய் 400 ரூபாய் கேக்குறாங்கம்மா. எப்படிமா சேஞ்ச் பண்றது? பென்ஷன் டிலே ஆயிருக்குது. அவர் இங்கே வருவாங்க. பென்ஷனுக்கு யா ப்ராப்ளமா இருக்குது, அவர் வந்து ஏரியால வந்து உங்களுக்கு ஒரு நம்பர், உங்க நம்பரும் கொடுத்து இங்கே அனுப்புறோம் நாங்க பென்ஷனுக்காக. அந்த ப்ராப்ளம் சால்வ் பண்றாங்க. ஹாஸ்பிட்டல் கட்டிக்கிறீங்க, ஆனா டாக்டர்ஸ்ங்க இல்ல. டாக்டர்ஸ் மத்தானத்துலயும் இல்ல, அந்த லேடி டாக்டர் ஒண்ணு தாங்க. டாக்டர்ஸ் இப்ப அவங்க கூட டாக்டர் சொல்லிட்டாரு மேடம், சொல்லிட்டாரு. டாக்டர்ஸ் இப்போ பிசிஷியன் கவுன்சிலிங்ல பிசிஷியன் கான்டாக்ட் பண்ணிருக்காங்க. இதுக்கு முன்னால பிசிஷியன் இல்ல, இப்போ ஒரு 2 பிசிஷியனுக்கு ட்ரை பண்ணிருக்காங்க. DHO ட்ரை பண்ணிருக்காங்க KGF ஹாஸ்பிட்டலுக்காக. கவுன்சிலிங் ஆனா அப்புறமா கண்டிப்பா இங்க ஒரு பிசிஷியன் வருவாங்க, ஒரு நார்மல் டாக்டர் கூட வருவாங்க டெய்லி இருக்கிறதுக்காக. ஒரு 10 நாள்ல இதெல்லாம் கொஞ்சம் செட்டரேட் ஆகும். ரெகுலரா ஒரு பிசிஷியனோ இல்ல நார்மல் டாக்டரோ எல்லா ப்ராப்ளம்ஸ் பார்க்கறதுக்காக ஒரு டாக்டர் இருக்காங்க ஹாஸ்பிட்டல்ல. ஃபெசிலிட்டிஸ் இருக்குது, ஆனா டாக்டர்ஸ் எல்லா இடத்துல ஷார்டேஜ் இருக்குனால இப்போ மினிஸ்டர் ஒரு கவுன்சிலிங் பண்ணிருக்காங்க. எங்க அவருக்கே ஒரு ஆப்ஷன் கொடுத்துருக்காங்க. ஃபர்ஸ்ட் ப்ரியாரிட்டில நீங்க எங்க வேலை பண்றீங்க, எந்த ஆப்ஷன் எடுக்கிறீங்க, இங்க ரூரல் பார்ட்ல சர்வீஸ் பண்ணிருந்தா அப்படியே அவருக்கு சேலரிஸ் எல்லாம் கொஞ்சம் மேட்சப் பண்ணி அவருக்கு ஒரு கவுன்சிலிங்ல ஒரு பிசிஷியனோ டாக்டரோ எடுக்கிறதுக்காக ஒரு ப்ரொசீஜர் பண்ணிருக்காங்க. அது இந்த வீக்ல அது கம்ப்ளீட் ஆகும். நெக்ஸ்ட் இங்க டாக்டர் வருவாங்க. பென்ஷன் ப்ராப்ளம் வருது, அது ஒரு 2 மாசம் ஒரே டைம்ல வருது. டோன்ட் வரி, கண்டிப்பா வருது. தெரியாது. ನವೆಂಬರ್ 17 ಅಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿದೀವಿ. ನಾನು, ಕಮಿಷನರು, ನಗರಸಭೆ ಅಧ್ಯಕ್ಷರು ಮತ್ತೆ ಮಂಜುಳಾ ರಶೀದ್ ಖಾನ್ ಅವರು, ಈ ಭಾಗದ ಕೌನ್ಸಿಲರ್ಸ್. ನಮಗೆ ಮೇನ್ ಆಗಿ ವಾರ್ಡ್ಸ್ ಅಲ್ಲಿ ಕ್ಲೀನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ಬಿಟ್ಟು ಕ್ಲೀನಿಂಗ್ ಎಲ್ಲೆಲ್ಲಿ ಆಗ್ತಾ ಇಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೆ ಯಾರಿಗೆ ಅಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅಂದ್ರೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಂತಾರೆ ಕ್ಲೀನಿಂಗ್ ಆಗ್ಲಿಲ್ಲ ಅಂತ. ಇನ್ ಕೇಸ್ ಪಬ್ಲಿಕ್ ಎಲ್ಲಿ ಕೋಆರ್ಡಿನೇಷನ್ ಇಲ್ಲ ಅದಕ್ಕೊಂದು ಅವೇರ್ನೆಸ್ ಮಾಡಬೇಕು ಅಂತಿದೀವಿ. ಮೈನಿಂಗ್ ಏರಿಯಾಲಿ ಎಸ್ಪೆಷಲಿ ಎವ್ರಿ ವೀಕ್ ಅಲ್ಲಿ ಅಥವಾ ಎವ್ರಿ 10 days ಒಂದ್ಸತಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ನಾವು ಒಂದು ಟಾಯ್ಲೆಟ್ ಬ್ಲಾಕ್ಸ್ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೀವಿ. ಫಸ್ಟ್ ಪ್ರಿಯಾರಿಟಿಯಲ್ಲಿ ಕ್ಲೀನಿಂಗು ಮತ್ತೆ ಅದರ ಜೊತೆಯಲ್ಲಿ ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಬೇಕಾಗ್ತಾ ಇದೆ ಲೇಡೀಸ್ಗೆ ಜೆಂಟ್ಸ್ಗೆ ರಿನೋವೇಷನ್ ಮಾಡಕ್ ಆಗ್ತಾ ಇದ್ದಾಗ ಹೊಸ ಯೂನಿಟ್ಸ್ ನ ಹೊಸ ಬ್ಲಾಕ್ಸ್ ನ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೋತಾ ಇದೀವಿ.
ಅದಕ್ಕೆ ಫಂಡ್ಸ್ ನಾವು ಇದು ಮಾಡ್ಕೊಂಡು ಫಸ್ಟ್ ಇನಿಷಿಯೇಟಿವ್ ಇಲ್ಲಿ ತಗೋತಾ ಇದೀವಿ. ವಾರ್ಡ್ ನಂಬರ್ 17 ಅಲ್ಲಿ ಇವತ್ತು ನಾವು ವಿಸಿಟ್ ಆದ್ಮೇಲೆ ನಮ್ದು ಒಂದು ನೆಕ್ಸ್ಟ್ ಹೋಮ್ವರ್ಕ್ ಅಂದ್ರೆ ಅನದರ್ 10 days ಅಲ್ಲಿ ಕ್ಲೀನಿಂಗ್ ಆಗುತ್ತೆ. ಆಮೇಲೆ ಟೆಂಪರವರಿ ಡ್ರೈನ್ಸ್ ಮಾಡ್ತೀವಿ, ಮಳೆ ಬಂದಾಗ ಆ ನೀರು ಹೋಗಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಕನೆಕ್ಟ್ ಆಗೋಂಗೆ. ಅದ್ರ ಜೊತೆಯಲ್ಲಿ ಲೇಡೀಸ್ಗೆ ಎಸ್ಪೆಷಲಿ ಕನ್ಸರ್ನ್ ಇಂದ ಹಳೆ ತುಂಬಾ ವರ್ಸ್ಟ್ ಇರುವಂತ ಟಾಯ್ಲೆಟ್ಸ್ ನ ಡೆಮಾಲಿಷ್ ಮಾಡಿ ಟೈಮ್ ತಗೊಂಡು ಅವ್ರ ಹತ್ರ 1 month, 1.5 months, 2 months ಒಳಗಡೆ ಅವ್ರಿಗೆ ಒಂದು ಹೊಸ ಟಾಯ್ಲೆಟ್ಸ್ ನ 2-3 ಜಾಗದಲ್ಲಿ ನಾವೆಲ್ಲ ಐಡೆಂಟಿಫೈ ಮಾಡಿದೀವೋ ಆ ಜಾಗದಲ್ಲಿ ಮಾಡ್ತೀವಿ. ಇಲ್ಲಿ 2 RO ಪ್ಲಾಂಟ್ ಆಗಿದೆ. ಆ RO ಪ್ಲಾಂಟ್ ಇನಾಗ್ರೇಟ್ ಮಾಡೋ ಟೈಮ್ ಒಳಗಡೆ ಟಾಯ್ಲೆಟ್ಸ್ ಕೂಡ ಸಪರೇಟ್ ಅವರಿಗೆ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡಿ ಕೊಡ್ತೀವಿ. ಅವರೇ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ PKS ಸರ್ವಿಸಸ್ ಟಾಯ್ಲೆಟ್ಸ್ ಕ್ಲೀನಿಂಗ್ ಇಲ್ಲ, ಅದು ಗೌರ್ಮೆಂಟ್ ಒಂದು ಆದೇಶ ಆಗಿದೆ. ಇದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದೀವಿ. ಪಬ್ಲಿಕ್ ಕೂಡ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ ಜಾಗದಲ್ಲಿ ಅವರು ಕೂಡ ಏನು ನಗರಸಭೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು, ಕೆಲವೊಂದು ಪ್ರೋಗ್ರಾಮ್ಸ್ ನ ಇನಿಷಿಯೇಟಿವ್ ತಗೋಬಹುದು. ಆದ್ರೆ ಅವ್ರ ಕನ್ಸರ್ನ್ ಇಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಏರಿಯಾ ನೀಟ್ ಆಗಿರಲ್ಲ, ಏರಿಯಾ ಸೇಫ್ ಇರಲ್ಲ. ನಾವು ಲೈಟ್ಸ್ ಕೊಡ್ಬೋದು, ಪಾರ್ಕ್ ಕೊಡ್ಬೋದು, ರೋಡ್ಸ್ ಕೊಡ್ಬೋದು, ಡ್ರೈನ್ಸ್ ಕೊಡ್ಬೋದು. ಪಬ್ಲಿಕ್ ಯಾವಾಗ ಇಂಟ್ರೆಸ್ಟ್ ತಗೊಂಡು ಇವ್ರ ಜೊತೆ ನಗರಸಭೆ ಸಿಬ್ಬಂದಿ ಜೊತೆ ಕೈ ಜೋಡಿಸ್ತಾರೆ, ತುಂಬಾ ಕ್ಲೀನ್ ಆಗಿರುತ್ತೆ. ನಾವು ನಮ್ KGF ನ ಎಷ್ಟು ಕ್ಲೀನ್ಲಿ ಆಗಿ ಇಟ್ಕೊಳಕ್ ಇಷ್ಟ ಪಡ್ತಾ ಇದೀವಿ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಅದಕ್ಕೆ ಎವ್ರಿ ವೀಕಲ್ಲಿ 1 hour, 1.5 hour ಆಗುತ್ತೋ 2 hours ಆಗುತ್ತೋ ನಂದು, ಕಮಿಷನರ್ಸ್ದು, ಡಿಪಾರ್ಟ್ಮೆಂಟಲ್ ಇಂಜಿನಿಯರು, ಸಿಟ್ಟಿಂಗ್ ಕೌನ್ಸಿಲರು, ಅಧ್ಯಕ್ಷರದು ಇದೊಂದು ಹೋಮ್ ವರ್ಕ್. 10 days ಟೈಮಲ್ಲಿ ನಗರಸಭೆ ಅಧ್ಯಕ್ಷರಾಗಿರುವಂತ ಇವರು ಇಂದಿರಾ ಗಾಂಧಿ ಅವರು ಶಿ ಹ್ಯಾಸ್ ಟು ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಕ್ಲೈನ್ಲಿನೆಸ್ ಬಗ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ನ ಜೊತೆಯಲ್ಲಿ ತಗೊಂಡು ಅಲ್ಲಿ ಕನ್ಸರ್ನ್ ಏರಿಯಾ ಅಲ್ಲಿ ಲೀಡರ್ಸ್ ನ, ಕೌನ್ಸಿಲರ್ಸ್ ನ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಶಿ ಹ್ಯಾಸ್ ಟು ಟೇಕ್ ಆಲ್ ದ ಇನಿಷಿಯೇಟಿವ್ಸ್. ಸಿವಿಲ್ ವರ್ಕ್ಸ್ ಬಂದಾಗ ಇಂಜಿನಿಯರ್ ನಮ್ ಜೊತೆ ಇವತ್ತು ಓಡಾಡಿದ್ದಾರೆ. ಇಂಜಿನಿಯರ್ಗೆ ಏನೇನ್ ಇನ್ಸ್ಟ್ರಕ್ಷನ್ಸ್ ಇದೆ ಅದು ಓವರ್ ಆಲ್ ಮಾನಿಟರಿಂಗ್ ಕಮಿಷನರ್ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಕ್ ಕೂಡ ನಾವ್ ಇನ್ನೂ ಒಂದು ವಾರ್ಡ್ ಅಲ್ಲಿ ಸರ್ಪ್ರೈಸ್ ವಿಸಿಟ್ ಇದೇ ತರ ಮಾಡ್ತೀವಿ. ಯಾವ ವಾರ್ಡ್ ಹೇಳಲ್ಲ. ವಿ ವಿಲ್ ನಾಟ್ ಟೆಲ್ ದೆಮ್ ಟು ಪ್ರಿಪೇರ್ ದೆಮ್ಸೆಲ್ಫ್. ನಾವು ಸರ್ಪ್ರೈಸ್ ವಿಸಿಟ್ ಹೋಗ್ತೀವಿ. ನಮಗೆ ಗೊತ್ತಾಗ್ಬೇಕು, ಅಲ್ಲಿ ಬೇಸಿಕ್ಸ್ ಇಶ್ಯೂಸ್ ಗೊತ್ತಾಗ್ಬೇಕಾಗತ್ತೆ. ಆಲ್ಮೋಸ್ಟ್ 1.5 hour ನಾವು ಓಡಾಡಿದೀವಿ ಅಲ್ವಾ, 1.5 hour ಓಡಾಡಿದೀವಿ, ಎಲ್ಲೂ ನಿಂತಿಲ್ಲ. ಪಾರ್ಕ್ಸ್ ಎಲ್ಲಿ ಬೇಕಾಗಿದೆ, ಲೈಟ್ಸ್ ಎಲ್ಲಿ ಬೇಕಾಗಿದೆ, ಸೇಫ್ಟಿ ಮೆಜರ್ಸ್ ಎಲ್ಲಿ ಬೇಕಾಗಿದೆ ಎಲ್ಲ ನೋಡ್ಕೊಂಡು ಬಂದಿದೀವಿ. ಕೆಲವೊಂದು ಏರಿಯಾ ತುಂಬಾನೇ ಚೆನ್ನಾಗಿದೆ, ಕ್ಲೀನ್ ಆಗಿದೆ, ರೋಡ್ಸ್ ಇದೆ, ಡ್ರೈನ್ಸ್ ಕ್ಲೀನ್ ಆಗಿದೆ, ರೆಸಿಡೆಂಟ್ಸ್ ಬಹಳ ನೀಟಾಗಿ ಇಟ್ಕೊಂಡಿದ್ದಾರೆ. ಕೆಲವೊಂದು ಜಾಗದಲ್ಲಿ ಅಪಜಾರ್ಟ್ ಆಗಿ ರೆಸಿಡೆಂಟ್ಸ್ ಕೂಡ ಕೋಆಪರೇಟ್ ಮಾಡ್ತಾ ಇಲ್ಲ. ಅದನ್ನ ಅವರೇ 2 wheeler ಅಲ್ಲಿ ಅಥವಾ ಡೈಲಿ ಟ್ರಾವೆಲರ್ಸ್ ಇರೋದ್ರಿಂದ ಅದನ್ನ ಬ್ಲಾಕ್ ಸ್ಪಾಟ್ ಮಾಡ್ತಾ ಇದಾರೆ. ಅಲ್ಲಿ ಹಾಕಿ ಅವರಿಗೆ ಆ ಜಾಗ ನೀಟಾಗಿರೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ನಾವು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ನ ಇಂಪ್ರೂವ್ ಮಾಡ್ಬೇಕಂದ್ರೆ ಹೈಜಿನಿಕ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ವಿ ರಿಕ್ವೆಸ್ಟ್ ದ ಪಬ್ಲಿಕ್ ಆಲ್ಸೋ ಕೈಂಡ್ಲಿ ಜಾಯಿನ್ ದರ್ ಹ್ಯಾಂಡ್ಸ್ ವಿತ್ ದ ಕಮಿಷನರ್ ಅಥವಾ ಮುನ್ಸಿಪಾಲಿಟಿ ಅವ್ರ ಜೊತೆ ಅವ್ರ ಕೈ ಜೋಡಿಸಿದಾಗ ಮಾತ್ರ ನಾವು ಕ್ಲೀನ್ಗೆ ಒತ್ತು ಕೊಡಕ್ಕಾಗತ್ತೆ. ವೇಸ್ಟ್ ಸೆಗ್ರಿಗೇಷನ್ ಮಾಡೋದಕ್ಕೆ ಮತ್ತೆ ಆಟೋ ಏನ್ ಬರುತ್ತೆ ಆ ಆಟೋಗೆ ಕಸ ಹಾಕುವಂತ ಎಜುಕೇಶನ್ ನ ಕೊಡ್ಬೇಕು, ಒಂದ್ ಟೀಮ್ ವರ್ಕ್ ಮಾಡಿ ಅಂತ ಅಂದ್ಬಿಟ್ಟು ಆ ಇಂಟ್ರೆಸ್ಟ್ ಇಂದ ವಾರ್ಡ್ ಒಳಗಡೆಗೆ ಹೋಗ್ತಾ ಇದೀವಿ. ವಾರ್ಡ್ಗೂ ಕೆಲವೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ನೆಕ್ಸ್ಟ್ ನಾಳೆನೆ ಕೊಡ್ತೀವಿ ಅಂತಲ್ಲ, ಕೆಲವೊಂದು ಪ್ರೋಗ್ರಾಮ್ಸ್ 1 month, 2 months, 6 months ಒಳಗಡೆ ಮಾಡುವಂತದ್ದು ಇದಾವೆ. ಖಂಡಿತ ಇವ್ರಿಗೆ ಒಳ್ಳೆ ಪ್ಯೂರಿಫೈಡ್ ವಾಟರ್ ಕೊಟ್ಕೊಂಡು, ಸೇಫ್ಟಿ ಕೊಟ್ಕೊಂಡು, ಪಾರ್ಕ್ ಮಾಡ್ಕೊಂಡು, ಲೈಟ್ಸ್ ಮಾಡ್ಕೊಂಡು, ಟಾಯ್ಲೆಟ್ಸ್ ಎಲ್ಲೆಲ್ಲಿ ಬೇಕು ರಿನೋವೇಷನ್ ಅಥವಾ ಹೊಸ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕು ಅನ್ನೋ ಕನ್ಸರ್ನ್ ನಮ್ಗಿದೆ. ಪಬ್ಲಿಕ್ ಇದ್ರ ಜೊತೆ ಕೋಆಪರೇಟ್ ಮಾಡ್ಬೇಕು ಅಂತ ನಮ್ ಕನ್ಸರ್ನ್. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pet.